ಚೆನ್ನಾಗಿದೆ. ನಾವು ದೇವಲೋಕದಿಂದ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಹೌದು ಕೃಷ್ಣ ಸುಂದರಿ, ಅದಕ್ಕೆ ಇಲ್ಲಿಗೆ ಬಂದವ್ರು ಯಾರು ಮತ್ತೆ ವಾಪಸ್ ಹೋಗೋದಕ್ಕೆ ಇಷ್ಟನೇ ಪಡಲ್ಲ. ಭೂಲೋಕನ ಸುತ್ತು ಬರೋಣ. ನೀವಿಬ್ರು ಎಲ್ಲೋ ನಾಟಕ ಕಂಪ್ನಿಯವರು ಇರಬೇಕು, ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ಬಂದು ನೋಡಿದ್ರೆ ನೀವು ನಮ್ಮ ಪೈಕಿ ಎಲ್ಲ ಅಂತ ಕಾಣಿಸ್ತಿದ್ರಿ, ನೀವು ಬೇರೆ. ಅಂದರೆ ನಿನ್ನ ಮಾತಿನ ಒಳ ಅರ್ಥ? ಒಳ ಅರ್ಥ ಗೂಢಾರ್ಥ ಏನು ಗೊತ್ತು ಎಲ್ಲ ಬಿಡ್ಬಿಟ್ಟು ಹೇಳ್ತೀನಿ ಕೇಳಿ. ಈ ಸಂಜೆ ಹೊತ್ತಲ್ಲಿ ಗಾನ ಭಜನೆ ಮಾಡಕ್ ಹೋಗ್ತಾರಲ್ಲ ಅವ್ರು ತಾನೇ. ಮೂರ್ಖ, ಅವಿವೇಕಿ, ನಿನ್ನಂತ ಬೀದಿ ಕಾಮಣ್ಣನಿಗೆ ಬುದ್ಧಿ ಹೇಗೆ ಕಲಿಸಬೇಕು ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ. ನಾವೇನಾದರೂ ಶಾಪ ಕೊಟ್ಟರೆ ನಿನ್ನ ಕತೆ ಗೋವಿಂದ. ನಮಗೇನಾದ್ರೂ ಅಪ್ಪಿತಪ್ಪಿ ಶಾಪ ಕೊಡಕ್ ಬರೋದಿದ್ರೆ ಅದೇನಾದ್ರೂ ವರ್ಕೌಟ್ ಆಗಂಗಿದ್ರೆ ದಿನಾಲು ನಮ್ಗೆ ಹುಡುಗಿ ಸಿಕ್ಬಿಟ್ಟು ಚೆನ್ನಾಗಿ ಉಗಿಲಿ ಅಂತ ಶಾಪ ಕೊಡಿ. ಮರೆಯದ ಹುಡುಗಿಯರು ನಿನ್ನನ್ನು ನೋಡಿದ ತಕ್ಷಣವೇ ಆಕರ್ಷಿತರಾಗಬೇಕು, ಅವರು ನಿನ್ನನ್ನು ಇಷ್ಟಪಡಬೇಕು. ಇದು ನನ್ನ ಶಾಪ. ಆ ಮೇಡಮ್ ಅವರು ಅರ್ಧ ಶಾಪ ಕೊಟ್ಬಿಡವ್ರೆ. ನಮ್ದು ಏನಾದ್ರು ಶಾಪ ಅನ್ನೋದೊಂದಿದ್ರೆ ಕೊಟ್ಬಿಡು ತಾಯಿ. ನಗುವಾಗ ನಿನ್ನ ಮುಖದಲ್ಲಿ ಕೋರೆ ಹಲ್ಲು ಕಾಣಲಿ, ಇದು ನನ್ನ ಶಾಪ. ವಾಟ್ ಗುಬ್ಬೆ? ಅಭಿ, ಇವತ್ತು ನಿಮ್ನ ನೋಡ್ತಾ ಇದ್ರೆ ಎಷ್ಟು ಇಷ್ಟ ಆಗ್ತದೆ ಗೊತ್ತಾ? ಏನಪ್ಪ ಇದು ಶಾಪ ನಿಜ ಆಗ್ತಾ ಇದೆ? ಅಭಿ, ನೀವು ಇಷ್ಟೊಂದು ಸ್ಮಾರ್ಟ್ ಆಗಿ ಇಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದೀರಾ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಏನಾದ್ರೂ ಟಾಕ್ ಮಾಡಬಾರ್ದಾ? ಅದು ಇಲ್ಲಿ ಕೂತ್ಕೊಂಡು ಟಾಕ್ ಮಾಡೋದು ಬೇಡ ಕಣ್ರಿ. ಬೇಕಿದ್ರೆ ಬೆಡ್ರೂಮ್ ಅಲ್ಲಿ ಕುಂತು ಟಾಕ್ ಮಾಡೋಣ. ಓಕೆ, ಯಜಮಾನ್ರೆ, ಆಗ್ಲೇ ನಾನು ನಿಮ್ಮನ್ನು ಹೊಗಳ್ತಿದ್ದಾಗ ಜಾಜಿ ಅಕ್ಕ ಅವ್ರು ಬೈದ್ರಲ್ಲ, ನೀವು ನೋಡ್ಕೊಂಡು ಸುಮ್ಮನೆ ಇದ್ರಿ. ನ್ಯಾಯನಾ? ನನ್ನ ಮನ್ಸಿಗೆ ಎಷ್ಟು ದುಃಖ ಆಯ್ತು ಗೊತ್ತಾ? ಅದಕ್ಕೆ ನಾನೇನು ಮಾಡಿ ಈ ರೀತಿ ಸಿಡುಕೋರೆ ಹಾಕೊಳ್ಳೋದ್ರ ಬದಲು ಒಂದೇ ರೀತಿ ನಕ್ಬಿಡಿ ಯಜಮಾನ್ರೆ, ಆಗ ನನ್ ಮನ್ಸಿಗೂ ನೆಮ್ಮದಿ. ನೀನು ನಗುವಂದಾಗ ನಗಕ್ಕೆ ಅಳುವಂದಾಗ ಅಳಕ್ಕೆ ನಾನೇ ಕೋತಿನೇನೆ. ನಿಮ್ಮನ್ನ ನೀವು ಕೋತಿ ಅಂದ್ಕೊಂಡು ಅದಕ್ಕೆ ಯಾಕೆ ಅವಮಾನ ಮಾಡ್ತೀರಾ? ಸುಮ್ಮನೆ ಹೋಗೆ. ಒಂದೇ ಸತಿ ನಗೆ ಯಜಮಾನ್ರೆ. ಲೇ ಹೋಗಂದ್ರೆ ಹೋಗ್ತಿರ್ಬೇಕು ಅಷ್ಟೇನೆ. ಒಂದ್ಸಲ ನಗ್ಬಿಟ್ಟೆ ನಿಮ್ಮ ಅಪ್ಪನ ಮನೆ ಗಂಟೆ ಏನೋ ಹೋಗುತ್ತೆ. ಅಯ್ಯೋ ಪಾಪ ಮುಂಡೆದೆ ಒಂದ್ಸಲಿ ನಗ. ಸಾಕ ನೀನು ನಗುವಾಗ ನಿನ್ನ ಮುಖದಲ್ಲಿ ಕೋರೆ ಹಲ್ಲು ಕಾಣಲಿ, ಇದು ನನ್ನ ಶಾಪ. ನಿಜ ಆಗೋಯ್ತಲ್ಲಪ್ಪ. ಬಾಂಡ್ರಂಗಿರೋ ಈ ಕೋರೆ ಹಲ್ನ ನಾವ್ಯಾಕೆ ಅಡ್ವಾಂಟೇಜ್ ತಗೊಂಬಾರ್ದು? ಅಂದ್ರೆ ಅವನ್ನ ಕರ್ಕೊಂಡು ಹೋಗೋಣ, ರೋಡಲ್ಲಿ ನಿಲ್ಸೋಣ, ಕೈ ಕಟ್ಸೋಣ, ಜನರನ್ನೆಲ್ಲ ಕರೆದು ದುಡ್ಡು ಇಸ್ಕೊಂಡ್ಬಿಟ್ಟು ಅವ್ನ್ ಕೋರೆ ಹಲ್ ತೋರ್ಸೋಣ, ಕಲೆಕ್ಟ್ ಆದ ದುಡ್ಡು ತಗೊಂಡೋಗಿ ಮಸಾಲ ದೋಸೆ ತಿನ್ನೋಣ. ಹೇಗೆ? ಸೂಪರ್. ಸ್ವಾಮಿ ಬೇಗ ತೋರಿಸ್ರಿ, ಕೋರೆ ಹಲ್ ತೋರಿಸಿಲ್ಲ ಅಂದ್ರೆ ದುಡ್ಡು ವಾಪಸ್ ಕೊಡ್ಬೇಕು. ಈಗ ತೋರ್ಸಿರುವಾಗುತ್ತೆ ನಗೋ. ನಿಮ್ಮ ಶಾಪ ಇಷ್ಟೊಂದು ಶಕ್ತಿಯುತವಾದದ್ದು ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ತಾಯಿ. ನಮ್ಮನ್ನ ಕೇಳಿ ಮಾಡ್ತೀಯಾ? ಅಯ್ಯೋ ನಮ್ ತಾಯಣಗೂ ಕಂಡ್ರವ, ನೀವಿಬ್ರು ದೇವಲೋಕದವ್ರು ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಯಾರೋ ನಮ್ಮ ಪೈಕಿ ಅವರೇ ಈ ತರ ಡ್ರೆಸ್ ಹಾಕೊಂಡು ಹೋಗ್ತಾ ಇದಾರೆ ಅಂತ ತಿಳ್ಕೊಂಡು ಏನೋ ಒಂದ್ ಎರಡು ಡೈಲಾಗ್ ಬಿಟ್ನಪ್ಪ. ಯಾವಾಗ್ಲೂ ಅಷ್ಟೇ, ಇನ್ನೊಬ್ರು ನೋಡಿ ಅವಹೇಳನೆ ನಿನ್ನೆ ಮಾಡ್ಬಾರ್ದು, ಮುಖ ನೋಡಿ ಮಣೆನೂ ಹಾಕ್ಬಾರ್ದು. ನಮ್ಮ ಶಾಪನ ಲಘುವಾಗಿ ತಗೊಳ್ಳೋ ಹಾಗೆ ಇಲ್ಲ. ಅಯ್ಯೋ ಈ ಅಲ್ಪರಿಂದ ಏನೋ ತಪ್ಪಾಗಿ ಹೋಗ್ಬಿಟ್ಟಿದೆ ಕಣ್ರವ. ನನ್ನನ್ನ ನಿಮ್ ತಮ್ಮನೋ ಇಲ್ಲ ಅಣ್ಣನೋ ಇಲ್ಲ ಸ್ವಂತ ಮಗನೋ ಅನ್ಕೊಂಡು ನಾನು ಮಾಡಿರೋ ತಪ್ಪು ನಿಮ್ ಹೊಟ್ಟೆಗೆ ಹಾಕೊಂಡು ನಿಮ್ ಶಾಪ ನೀವು ವಾಪಸ್ ತಕೊಂಡ್ಬಿಡ್ರವ. ನಿನ್ ಮೇಲ್ ವಿಶೇಷವಾದ ಕರುಣೆ ತೋರಿಸಿ ನಾವು ಕೊಟ್ಟಿರೋ ಶಾಪನ ವಾಪಸ್ ತಗೋತಾ ಇದ್ದೀವಿ. ಈಗ ನೀವು ಶಾಪದಿಂದ ವಿಮುಕ್ತನಾಗಿದ್ದೀಯಾ? ಮಾತ್ರ ಶ್ರೀರಂಗಮ್ಮನವ್ರೆ, ನೀವು ನನಗೆ ಜನ್ಮ ಕೊಡಿ ತಾಯಿ, ಹೌದು ಅಲ್ವಾ? ಹೌದಪ್ಪ, ನಾನೇ ನಿನಗೆ ಜನ್ಮ ಕೊಟ್ಟವಳು. ಹಾಗಿದ್ರೆ ನಾನು ಒಂದ್ಸಲ ನಗ್ತೀನಿ, ಕೋರೆ ಹಲ್ ಕಾಣಿಸುತ್ತಲ್ವ ನೋಡ್ಬಿಟ್ಟು ಹೇಳಿ. ಆಯ್ತು ಕಿಸಿಯಪ್ಪ. ಅಯ್ಯೋ ನನ್ನ ಮಗನೇ, ನಿನ್ ಕೋಲೆ ಹಲ್ಲು ಕಾಣಿಸ್ತಾನೆ ಇಲ್ವಲ್ಲೋ? ಅಮ್ಮ ನಿಜ ಹೇಳ್ತಾ ಇದೀಯಾ? ಕಣೆ ಅಲ್ಲಿ ನೋಡು. ಅಣ್ಣ ಒಂದ್ಸತಿ ನಗ್ಬಿಡು, ನಾವೆಂದ್ರೆ ನೋಡ್ತೀವಿ. ನಗಲ್ಲ ಮಗಲೇ. ಓ ಮೈ ಗಾಡ್, ಕೋರೆ ಹಲ್ಲು ಬಂದು ಮಾಯ. ಜಾಜಿ ಚಂಪಲ್ ತಿಂದಿಯವ್ರೆ, ರಸ್ತೆನಲ್ಲಿ ಒಂದಿಬ್ರು ದೇವತೆಗಳು ಹೋಗ್ತಾ ಇದ್ರು, ಅವ್ರು ನಾನು ಪುಡಾಯಿಸ್ಬಿಟ್ಟಿದ್ದೆ, ಅದಕ್ಕೆ ಅವ್ರು ನಂಗೆ ಶಾಪ ಕೊಟ್ಬಿಟ್ಟಿದ್ರು. ಈಗ ತಾನೇ ಬಂದು ಆ ಶಾಪನ ವಾಪಸ್ ತಗೊಂಡು ಹೋದ್ರು. ಅವ್ರೆ ರಂಗೇಗೌಡ್ರೆ ಬನ್ರಿ, ಏನ್ ಸಮಾಚಾರ? ನಿಮ್ ಕೋರೆಯಲ್ಲಿ ನೋಡ್ರಾಗಿಂದ ಕಾಯಿಲೆ ಬಿದ್ದಿರೋ ನನ್ನ ಮಗಳು ಇನ್ನೂ ಮೇಲಕ್ಕೆ ಎದ್ದಿಲ್ಲ. ನೋಡಿ ರಂಗೇಗೌಡ್ರೆ, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ನನ್ನ ಕೈಗಳನ್ನ ಕಟ್ಟಾಕಿ ನನಗೆ ಚಕ್ರಗುಳಿ ಕೊಟ್ಬಿಟ್ಟು ಇವರೇ ನಗಿಸಿದ್ರು. ಹಾಗಾಗಿ ನೀವ್ ಏನೇ ವಿಚಾರಿಸ್ಕೊಳ್ಳೋದಿದ್ರು ಇವ್ರಿಬ್ರು ವಿಚಾರಿಸ್ಕೊಳ್ಳಿ. ಆದ್ರೆ ನನ್ನ ಮಗಳು ಸರಿ ಹೋಗ್ಬೇಕು ಅಂದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಡಾಕ್ಟ್ರೇ ಹೇಳಿದಾರಲ್ಲ. ಸುಮ್ಮನೆ ಅಂತ ಡಾಕ್ಟರ್ ಕೈ ಇಲ್ದೇನೆ ವಾಸಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ನನ್ನಿಂದ ಹೇಗ್ ಸಾಧ್ಯ ರಂಗೇಗೌಡ್ರೆ? ನನ್ನ ಮಗಳು ಪೂರ್ತಿ ಗುಣ ಆಗ್ಬೇಕಂದ್ರೆ ನೀವು ಅಲ್ಲಿಗೆ ಬಂದು ನಿಮ್ ಕೋರೆಯಲ್ನೇ ತೋರ್ಸ್ಬೇಕಂತೆ.